ಪ್ರಜ್ವಲ್ ಪೆನ್ ಡ್ರೈವ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೋಸ್ಟರ್ ವಾರ್ ನಡೀತಾ ಇದೆ. ಅದು ಕೂಡ ಸಿಎಂ ಡಿಸಿಎಂ ವಿರುದ್ಧ. ಬೆಂಗಳೂರಿನಲ್ಲಿ ಸಿಎಂ ಡಿಸಿಎಂ ವಿರುದ್ಧ ಪೋಸ್ಟರ್ ವಾರ್. ಸಿಎಂ ಡಿಸಿಎಂ ಭಾವಚಿತ್ರ ಇರುವ ಪೋಸ್ಟರ್ ಪ್ರತ್ಯಕ್ಷವಾಗಿದೆ. ರಾಜಕೀಯಕ್ಕೆ ಹೆಣ್ಣು ಮಕ್ಕಳ ಫೋಟೋ ಮಾರಾಟ ಅಂತ ಆ ಪೋಸ್ಟ್ ನಲ್ಲಿದೆ. ಲುಲು ಕುಮಾರ ಅಂತ ಪೋಸ್ಟ್ ಅಂಟಿಸಿದ್ದಾರೆ ಕಿಡಿಗೇಡಿಗಳು. ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆಶಿ ಪಾತ್ರ ಅಂತ ಆರೋಪ ಕೇಳಿಬರ್ತಾ ಇದೆ. ಸಿಎಂ ಡಿಸಿಎಂ ವಿರುದ್ಧ ದೇವರಾಜೇಗೌಡರು ಆರೋಪ ಮಾಡಿದ್ರು. ನಿನ್ನೆ ಸುದ್ದಿಗೋಷ್ಠಿ ಮಾಡೋದರ ಮುಖಾಂತರ ಸುದೀರ್ಘವಾಗಿ ಮಾತನಾಡಿದ್ರು. ಇದರ ನಡುವೆ ಈಗ ಸಿಎಂ ಡಿಸಿಎಂ ವಿರುದ್ಧ ಪೋಸ್ಟರ್ ವಾರ್. ಪೋಸ್ಟರ್ ಅನ್ನ ನೀವು ನೋಡ್ತಾ ಇದ್ದೀರಿ. ಲುಲು ಕುಮಾರ ಅಂತ ಪೋಸ್ಟ್ ಅಂಟಿಸಿದ್ದಾರೆ ಕಿಡಿಗೇಡಿಗಳು. ರಾಜಕೀಯಕ್ಕೆ ಹೆಣ್ಣು ಮಕ್ಕಳ ಫೋಟೋ ಮಾರಾಟ ಅಂತಲೂ ಕೂಡ ಆ ಪೋಸ್ಟ್ ನಲ್ಲಿದೆ. ರಾಜ್ಯದಲ್ಲಿ ಪೋಸ್ಟರ್ ವಾರ್ ಮುಂದುವರೆದಿರುವಂಥದ್ದು. ಈ ಹಿಂದೆನೂ ಕೂಡ ಹಲವು ನಾಯಕರ ಒಂದು ಪೋಸ್ಟರ್ಗಳನ್ನು ಹಾಕಿ ಅವರಿಗೆ ಅವ್ಯಾಚವಾಗಿ ನಿಂದನೆ ಮಾಡುವಂಥ ಕೆಲಸ ಆಗ್ತಿತ್ತು. ನಿನ್ನೆ ರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪೋಸ್ಟ್ ಎಲ್ಲ ಕಡೆ ರಾತ್ರೋರಾತ್ರಿ ಅಂಟಿಸಿರುವಂಥದ್ದು. ಅಂದರೆ KPCC ಕಚೇರಿ ಇರ್ಬೋದು, ಲೂಲು ಮಾಲ್ ಇರ್ಬೋದು, ಹೀಗೆ ಎಲ್ಲ ಕಡೆಯೂ ಕೂಡ ಡಿಕೆಶಿ ಅವರಿಗೆ ಅವ್ಯಾಚವಾಗಿ ನಿಂದಿಸಿ ಒಂದು ಪೋಸ್ಟರ್ಗಳನ್ನ ಹಾಕಲಾಗಿರುವಂಥದ್ದು. ನಾವಿದೀಗ ಲೂಲು ಮಾಲ್ ಏನಿದೆ ಅಂದರೆ ಸುಜಾತ ಥಿಯೇಟ್ರ್ ಲೂಲು ಮಾಲ್ ಬಳಿ, ಅಂದರೆ ಇದು ಪ್ರಮುಖ ಮೆಜೆಸ್ಟಿಕ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಎಲ್ಲ ನಗರದ ಪ್ರಮುಖ ಏರಿಯಾಗಳಿಗೆ ಹೋಗ್ಬೇಕಂದ್ರೆ ಇದೇ ರಸ್ತೆ ಮುಖಾಂತರ ಹೋಗಬೇಕು. ಮತ್ತು ಲೂಲು ಮಾಲಲ್ಲಿ ಡಿಕೆ ಶಿವಕುಮಾರ್ ಅವರ ಶೇರ್ ಇದೆ ಅಂತಲೂ ಕೂಡ ಹೇಳಲಾಗುತ್ತೆ. ಹೀಗಾಗಿ ಲೂಲು ಮಾಲ್ ಎದುರುಗಡೆ ಒಂದು ಬಸ್ ಸ್ಟಾಪ್ ಏನಿದೆ, ಆ ಬಸ್ ಸ್ಟಾಪ್ನಲ್ಲಿ ಪೋಸ್ಟರ್ಗಳನ್ನ ಹಾಕಿರುವಂಥದ್ದು. ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಏನು ನಿಮಗೆ ತೋರಿಸ್ತಾ ಇದ್ದಾರೆ ವಿಜುವಲ್ಸಲ್ಲಿ. ಈ ರೀತಿ ಡಿಕೆ ಶಿವಕುಮಾರ್ ಅವರನ್ನು ಅವ್ಯಾಚ್ಯವಾಗಿ ನಿಂದಿಸಿ ಪೋಸ್ಟರ್ಗಳನ್ನು ಹಾಕಿರುವಂಥದ್ದು. ಅಂದರೆ ಬಸ್ ಸ್ಟಾಪು ಮತ್ತು ಲೂಲು ಮಾಲ್ನ ಗೋಡೆಗಳಿರ್ಬೋದು, ಹೀಗೆ ಎಲ್ಲ ಕಡೆಯೂ ಕೂಡ ರಾತ್ರೋರಾತ್ರಿ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ಕೇವಲ ಲೂಲು ಮಾಲ್ ಮಾತ್ರ ಅಲ್ಲ, KPCC ಕಚೇರಿ ಏನಿದೆ, KPCC ಕಚೇರಿ ಬಳಿಯೂ ಕೂಡ ಅಂಟಿಸಿರುವಂಥದ್ದು. ಕೇವಲ ಒಂದು ಬಸ್ ಸ್ಟಾಪ್ ಅಲ್ಲ, ಎಲ್ಲ ಬಸ್ ಸ್ಟಾಪ್ಗಳಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪೋಸ್ಟರ್ಗಳನ್ನು ಅಂಟಿಸಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಈ ಒಂದು ಕೃತ್ಯವನ್ನು ಯಾರು ಮಾಡಿದ್ರು ಏನು ಅನ್ನೋದು ಇನ್ನೂ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ. ಹೀಗಾಗಿ ಇಲ್ಲಿನ ಸ್ಥಳೀಯ ಪೊಲೀಸರು ಬಂದು ಮೊದಲಿಗೆ ಇನ್ವೆಸ್ಟಿಗೇಷನ್ನು ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕಾಗತ್ತೆ. ಯಾರು ಈ ರೀತಿ ಪೋಸ್ಟರ್ನ ಅಂಟಿಸಿದ್ರು, ಅವ್ಯಾಚವಾಗಿ ನಿಂದಿಸಿ ಈ ರೀತಿ ಒಂದು ಡಿಕೆ ಶಿವಕುಮಾರ್ ಅವರ ಪೋಸ್ಟರ್ನ ಅಂಟಿಸಿದವರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ಕೊಳ್ತಾ ಇದ್ದಾರೆ. ಅಂದರೆ ಈಗಷ್ಟೇ ಈ ರೀತಿಯಾದಂಥ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ ಅನ್ನೋದ್ರ ಬಗ್ಗೆ ಅವರ ಅರಿವಿಗೆ ಬಂದಿರುವಂಥದ್ದು. ಹೀಗಾಗಿ ಅವರು ಬಂದು ಅದನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ KPCC ಕಚೇರಿ ಮತ್ತು ಲೂಲು ಮಾಲ್ ಎರಡೂ ಕಡೆಯೂ ಕೂಡ ಈ ರೀತಿಯಾಗಿ ಅವ್ಯಾಚ್ಯವಾಗಿ ನಿಂದಿಸಿ ಡಿಕೆ ಶಿವಕುಮಾರ್ ಅವರ ಪೋಸ್ಟರ್ಗಳನ್ನ ಹಾಕಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋಶ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇನ್ನು ಈ ನಡುವೆ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಸಿಎಂ HD ಕುಮಾರಸ್ವಾಮಿ. ಬೆಂಗಳೂರಿನ JP ಭವನದಲ್ಲಿ HDK ಸುದ್ದಿಗೋಷ್ಠಿ ಇದೆ. ಕುತೂಹಲ ಮೂಡಿಸಿದ ಮಾಜಿ ಸಿಎಂ HDK ಸುದ್ದಿಗೋಷ್ಠಿ. ಡಿಕೆಶಿ ವಿರುದ್ಧ ಮತ್ತೆ ಬಾಂಬ್ ಹಾಕ್ತಾರಾ ಕುಮಾರಸ್ವಾಮಿ? ಬೆಂಗಳೂರಿನ JP ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಸಿಎಂ HDK. ಬಹಳ ಕುತೂಹಲವನ್ನ ಕೆರಳಿಸಿದೆ ಈ ಸುದ್ದಿಗೋಷ್ಠಿ. ಆ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ಕುಮಾರಸ್ವಾಮಿ? ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ಬಾಂಬ್ ಹಾಕ್ತಾರೆ? ಏನಾದ್ರೂ ಆರೋಪಗಳಿದೆಯಾ? ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಇದೆ. ಕುತೂಹಲ ಮೂಡಿಸಿದೆ ಕುಮಾರಸ್ವಾಮಿ ಅವರು ಕರೆದಂತಹ ಸುದ್ದಿಗೋಷ್ಠಿ. ಬೆಂಗಳೂರಿನ JP ಭವನದಲ್ಲಿ ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಕುಮಾರಸ್ವಾಮಿ ಅವರು ಕರೆದಂತಹ ಸುದ್ದಿಗೋಷ್ಠಿ. ಈ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ಕುಮಾರಸ್ವಾಮಿ? ಡಿಕೆಶಿ ವಿರುದ್ಧ ಮತ್ತೆ ಬಾಂಬ್ ಹಾಕ್ತಾರ? ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬೆಂಗಳೂರಿನ JP ಭವನದಲ್ಲಿ ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭ ಆಗತ್ತೆ. ಸುದ್ದಿಗೋಷ್ಠಿ ಕರೆದಿರೋದು ಯಾಕಾಗಿ ಅನ್ನುವಂತಹ ಪ್ರಶ್ನೆ ಬಹಳ ಕುತೂಹಲವನ್ನ ಕೆರಳಿಸಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.